ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ಟ್ರಿಕ್ಸ್ ಕನ್ನಡ. ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ಥಂಬ್ನೇಲ್ ಅನ್ನು ಹೇಗೆ ಮಾಡೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ, ಅದು ಪಿಕ್ಸೆಲ್ ಲ್ಯಾಬ್ ಅಲ್ಲಿ. ಹಾಗಾದ್ರೆ ಬನ್ನಿ ಮತ್ತೆ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ ಲೋಗೋ ಮತ್ತೆ ಯೂಟ್ಯೂಬ್ ಥಂಬ್ನೇಲ್ ಇವೆಲ್ಲ ಮಾಡಬೇಕಂದ್ರೆ ಒಂದು ಒಳ್ಳೆ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ನಲ್ಲಿ ಇರಬೇಕು. ಅದೇ ಅಪ್ಲಿಕೇಶನ್ ಪಿಕ್ಸೆಲ್ ಲ್ಯಾಬ್ ಅಂತ ಹೇಳಿ, ಪಿಕ್ಸೆಲ್ ಲ್ಯಾಬ್ ಅನ್ನು ನಿಮ್ಮ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನು ಟೋಟಲ್ ಆಗಿ 3 ಟಾಪಿಕ್ಸ್ ಅನ್ನು ಕವರ್ ಮಾಡ್ತಾ ಇದ್ದೀನಿ. ಒಂದು ಕಲರ್ ಕಾಂಬಿನೇಷನ್, ಎರಡನೇದು PNG ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ, ಅಂದ್ರೆ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋದು, ಮೂರನೇದು ನೀವು ಡಿಫ್ರೆಂಟ್ ಆಗಿರುವಂತ ಲೆಟರ್ ಫಾಂಟ್ಸ್ ಅನ್ನ, ವರ್ಡಿಂಗ್ ಫಾಂಟ್ಸ್ ಅನ್ನ ಎಲ್ಲಿಂದ ಡೌನ್ಲೋಡ್ ಮಾಡೋದು ಅಂತೇಳಿ ಅದನ್ನ ಸೈಟ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ ಅಥವಾ ಹೊಸ ಯೂಟ್ಯೂಬರ್ ಆಗಿದ್ರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗೋ ಸಾಧ್ಯತೆ ಇದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಓಪನ್ ಮಾಡ್ಕೊಳ್ಳಿ ಪಿಕ್ಸೆಲ್ ಲ್ಯಾಬ್ ಅನ್ನು. 3 ಡಾಟ್ ಅಲ್ಲಿ ಹೋಗಿ ನಿಮ್ಮ ಕ್ಯಾನ್ವಾಸ್ ಸೆಟ್ಟಿಂಗ್ ಅನ್ನು ಮಾಡ್ಕೋಬೇಕು. ಏನಿದೆಯಲ್ಲ ಆ ಥರ ಈಗ ಮಾಡ್ಕೊಂಡಾದ್ಮೇಲೆ ಅದೇನು ನ್ಯೂ ಟೆಕ್ಸ್ಟ್ ಇದೆಯಲ್ಲ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ 4ನೇ ಆಪ್ಷನ್ ಇದೆಯಲ್ಲ, ಲೇಯರಲ್ಲಿ ಹೋಗಿ ನಿಮ್ಮ ಕಲರ್ ಕಾಂಬಿನೇಷನ್ ಈಗ ಮಾಡ್ಕೋಬೇಕು. ನಾನು ಹೇಳ್ತಾ ಇರೋದು ಫಸ್ಟ್ ಸ್ಟೆಪ್ ಇದು, ಕಲರ್ ಕಾಂಬಿನೇಷನ್ ಹೇಗೆ ಮಾಡ್ಕೊತೇಳಿ ನೋಡಿ. ಇಲ್ಲಿ ಕಲರ್ ಕಾಂಬಿನೇಷನ್ ನೀವು ಎರಡು ಕಡೆ ಏನು ಕಾಣ್ತಾ ಇದೆಯಲ್ಲ ಮಾರ್ಕಲ್ಲಿ, ಅದು 2 ಕಲರ್ ನೀವು ಕಾಂಬಿನೇಷನ್ ಮಾಡೋದು ಆಪ್ಷನ್ ಇದೆ ಅದರೊಳಗಡೆ. ನಾನು ಬ್ಲ್ಯಾಕ್ ಮತ್ತು ರೆಡ್ 2 ಕಾಂಬಿನೇಷನ್ದು ಒಂದು ಕಲರ್ ನಾನು ಈಗ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಮಾಡ್ತಾ ಇದ್ದೀನಿ ಅಂತೇಳಿ. ನೀವು ಇದೇ ಥರ ಸೆಟ್ ಮಾಡ್ಕೋಬೋದು, ನಿಮ್ಗೆ ಯಾವ ಥರ ಬೇಕೋ ಆ ಥರ. ಓಕೆ, ಈಗ ಇದು ಸೆಟ್ ಆಗಿದೆ ನೋಡಿ. ಬ್ಲ್ಯಾಕ್ ಕಲರು ಮತ್ತು ರೆಡ್ ಕಲರ್ ಮಿಕ್ಸು ಈ ಥರ ಶೇಡಿಂಗ್ ಬರುತ್ತೆ, ಒಂದು ಟೈಪ್ ಗ್ರೇಡಿಯಂಟ್ ಗ್ರೇಡಿಯಂಟ್ ಕಲರ್ದು. ಈಗ PNG ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ PNG ಮಾಡೋದನ್ನು ನಾನು ಎಲ್ಲಿ ಮಾಡ್ತೀನಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ, ಅದು ರಿಮೂವ್ BG ಅಂತೇಳಿ. ನಿಮಗೆ ರಿಮೂವ್ BGಯಲ್ಲಿ ನೀವು ಈಸಿಯಾಗಿ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಬೋದು ಈ ಥರ. ಇದು ರಿಮೂವ್ ಆದಮೇಲೆ ನೀವು ಇದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಈ ಥರ. ಅದಕ್ಕೆ ನಾವು ಶೇಡಿಂಗು ಮತ್ತು ಕಲರ್ ಎಲ್ಲ ಒಟ್ಟು ಸೆಟ್ ಮಾಡ್ತಾ ಇದ್ದೀನಿ ನೋಡಿ. ಫೋಟೋಗೆ ಒಂದು ಶೇಡಿಂಗ್ ಕೊಡಬೇಕು. ಶೇಡಿಂಗಲ್ಲಿ ಹೋಗಿ ಕರೆಕ್ಟಾಗಿ ನೀವು ಅದಕ್ಕೆ ರೆಡ್ ಕಲರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಶೇಡಿಂಗಲ್ಲಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ. ರೆಡ್ ಕಲರ್ ಶೇಡಿಂಗ್ ಒಳಗೆ 3rd ಆಪ್ಷನಲ್ಲಿದ್ದಾರೆ, ಅಲ್ಲಿ ಹೋಗಿ ಶೇಡಿಂಗ್ ಆಪ್ಷನ್ ಬರುತ್ತೆ. ಈಗ ನ್ಯೂ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಪ್ಲಸ್ ಅಲ್ಲಿ ಹೋಗಿ ನ್ಯೂ ಟೆಕ್ಸ್ಟನ್ನು ನಾನು ಹೇಗೆ ಸೆಲೆಕ್ಟ್ ಮಾಡ್ಕೊಂಡಲ್ಲ ಅದೇ ಥರ ನೀವು ಮಾಡ್ಕೊಳ್ಳಿ. ಈಗ ಅಲ್ಲಿ ನಾನು ಇದಕ್ಕೆ ಸ್ಟಾರ್ಟಿಂಗಲ್ಲಿ ಒಂದು ವರ್ಡ್ ಬರ್ತಾ ಇದ್ದೀನಿ, ರಿಯಲ್ ಅಂತೇಳಿ. ಓಕೆ, ಇದಕ್ಕೆ ಈಗ ನಾವು ಫಾಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. EB ಫಾಂಟಲ್ಲಿ ಹೋಗಿ ಇಲ್ಲಿ ಸಿಕ್ಕಾಪಟ್ಟೆ ಫಾಂಟ್ಸ್ ಇದೆ. ಮತ್ತು ಇವೆಲ್ಲ ಫಾಂಟ್ಸನ್ನು ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಂತ ನೀವು ಯೋಚನೆ ಮಾಡ್ತಿರ್ಬೋದಲ್ಲ, ಅದಕ್ಕೋಸ್ಕರ ನಾನು ಒಂದು ಒಳ್ಳೆಯ ಒಂದು ಸೈಟನ್ನು ಹೇಳ್ತೀನಿ. ಆ ಸೈಟನ್ನು ಈ ವೆಬ್ಸೈಟಲ್ಲಿ ಮತ್ತು ಈ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋ ಕೆಳಗಡೆ ನಾನು ಹಾಕಿರ್ತೀನಿ. ನೀವು ಒಂದು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಬೋದು ಅಥವಾ ಅದು ಡೈರೆಕ್ಟಾಗಿ ನೀವು ಕ್ರೋಮಿಂದ ಡೌನ್ಲೋಡ್ ಮಾಡ್ಕೋಬೋದು. ಡವ್ ಫಾಂಟ್ ಅಂತೇಳಿ, DAFONT ಅಂತೇಳಿ dovefont.com ಅಂತ ಹೊಡೆದ್ರೆ ನಿಮಗೆ ಕ್ರೋಮಲ್ಲಿ ಈ ಥರ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಮೇಲೆ ನೀವು ಇಲ್ಲಿ ಬೇಕಾದದ್ದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈಗ ನೆಕ್ಸ್ಟ್ ನಾವು ಇದಕ್ಕೆ AB ಫಾಂಟ್ಸನ್ನಲ್ಲಿ ಹೋಗಿ ನಾನೊಂದು ಫಾಂಟನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡಿ. ಆ ಫಾಂಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದೇ ಥರ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಥಂಬ್ನೇಲಲ್ಲಿ ಯೂಸ್ ಮಾಡ್ಕೋಬೋದು. ನಾನೀಗ ಯೂನಿವರ್ಸಿಟಿ ಅಂತೇಳಿ ಕೆಳಗಡೆ ಕಾಣ್ತಾ ಇದೆಯಲ್ಲ, ಯೂನಿವರ್ಸಿಟಿ ಫಾಂಟನ್ನು ಇದಕ್ಕೆ ರಿಯಲ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಈ ಥರ ಬರುತ್ತೆ, ಅದನ್ನು ಸಣ್ಣದಾಗಿ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಪ್ಲಸ್ ಐಕಾನ್ ಒಳಗೆ ಮತ್ತು ನ್ಯೂ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈಗ ನಾನು ಜೀನಿಯಸ್ ಅಂತ ಬರ್ತಾಯಿದ್ದೀನಿ. ಜೀನಿಯಸ್ ಅಂತ ಬರ್ಕೊಂಡು ಇದಕ್ಕೆ ಬೇರೆ ಫಾಂಟನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು. ಆ ಫಾಂಟದ್ದು ನಾನು ಇದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಹಾಕಿರ್ತೀನಿ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇದಕ್ಕೆ ಫಾಂಟನ್ನು ನಾನು ನಿಶಾನ್ ಇಟಾಲಿಕ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ಈ ಥರ. ಇದಕ್ಕೆ ಈಗ ಸ್ವಲ್ಪ ದೊಡ್ಡದು ಮಾಡಬೇಕು, ಯಾಕಂದರೆ ಮೇನ್ ವರ್ಡ್ ಏನಿದೆಯಲ್ಲ ಅದು ಯಾವಾಗಲೂ ದೊಡ್ಡದಿರಬೇಕು, ಅಂದರೆ ನಿಮಗೆ ಅದು ಫೋಕಸ್ಸು ಜಾಸ್ತಿ ಆಗುತ್ತೆ ನೋಡೋದ್ರಿಗೆ. ಇದಕ್ಕೂ ಕಲರನ್ನು ಕೊಡ್ತಾಯಿದ್ದೀನಿ, ನಾನು ಗ್ರೀನ್ ಕೊಡ್ತಾಯಿದ್ದೀನಿ. ಈ ಗ್ರೀನ್ ಒಂದು ಟೈಪ್ ಹೈಲೈಟಾಗಿ ಕಾಣುತ್ತೆ, ಅದಕ್ಕೋಸ್ಕರ ನಾನು ಗ್ರೀನ್ ಕೊಡ್ತಾಯಿದ್ದೀನಿ. ಈ ನೆಕ್ಸ್ಟ್ ನಾನು ಪ್ಲಸ್ಸಲ್ಲಿ ಹೋಗಿ ಇದ್ಕೊಂಡು ಮಾರ್ಕನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. PNG ಇದೆ PNG ಮಾಡೋದಕ್ಕೆ ಹೇಳ್ಕೊಟ್ಟಿದ್ದೀನಲ್ಲ ಅದೇ ಥರ ನೀವು ಇದನ್ನು ಏರೋ ಮಾರ್ಕನ್ನು PNG ಮಾಡ್ಕೋಬೇಕು. ಇದಕ್ಕೆ ಕಲರ್ ಕೊಡಬೇಕು, ವೈಟ್ ಕಲರ್ ಕೊಟ್ಟು ನಾನು ಕೊಡ್ತಾಯಿದ್ದೀನಿ ನೋಡಿ. ವೈಟ್ ಕಲರ್ ಕೊಡಬೇಕು ಇದಕ್ಕೆ. ಕಲರಲ್ಲಿ ಕಲರ್ ಆಪ್ಷನಲ್ಲಿ ಅದಕ್ಕೆ ವೈಟ್ ಕಲರನ್ನು ಕೊಡಬೇಕು. ವೈಟ್ ಕಲರ್ ಈ ಥರ ಕೊಟ್ಟು ಅದಕ್ಕೆ ಶೇಡಿಂಗನ್ನು ಕೊಡಬೇಕು. ಈಗ ಶೇಡಿಂಗ್ ಕೊಡ್ತಾಯಿದ್ದೀನಿ ನೋಡಿ. ಶೇಡಲ್ಲಿ ಹೋಗಿ ಸೈಡಲ್ಲಿ ಶೇಡಿಂಗ್ ಇದನ್ನು ಮಾಡಿಕೊಂಡು ಅದನ್ನು ಫ್ರಂಟ್ ಇದ್ದಿದ್ದು ಬ್ಯಾಕ್ ಮಾಡಬೇಕು. ಟು ಬ್ಯಾಕ್ ಅಂತ ಹೊಡೆದ್ರೆ ಅದೇ 3rd ಆಪ್ಷನಲ್ಲಿ ಟು ಬ್ಯಾಕ್ ಟು ಫ್ರಂಟ್ ಅಂತ ಆಪ್ಷನ್ ಇದೆ, ನೀವು ಅದನ್ನು ಕರೆಕ್ಟಾಗಿ ನೋಡಿ ತಿಳ್ಕೊಬೋದು. ಈಗ ನೆಕ್ಸ್ಟ್ ನಾವು ಒಂದು ವ್ಯೂಸ್ ಅಂತ ಹೇಳಿದೆಯಲ್ಲ, ಇದನ್ನು ನಾನು ಪಿಕ್ಸಾಬೆ ಅಥವಾ ಇಮೇಜ್ ಸರ್ಚರಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಫ್ರೀಯಾಗಿ ನೋ ಕಾಪಿರೈಟ್ ಇರುತ್ತೆ. ಇದನ್ನು
ಕರೆಕ್ಟಾಗಿ ಇದು ಮಾಡ್ಕೋಬೇಕು. ಈ ಥರ ಸ್ವಲ್ಪ ಕ್ರಾಸ್ ಮಾಡ್ಕೋಬೋದು, ನೀವು ಸೆಟ್ ಮಾಡ್ಕೋಬೇಕು ಅದರ ಕೆಳಗಡೆ ಸೆಟ್ ಆದಮೇಲೆ ಈಗ ಇದನ್ನು ನೀವು ಸೇವ್ ಮಾಡ್ಕೋಬೇಕು. ಸೇವ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಮೇಲುಗಡೆ ಏನು ಕಾಣ್ತಿದ್ದಾರೆ ಲೇಯರ್ ಆಪ್ಷನ್ನು ಪ್ಲಸ್ ಮಾರ್ಕ್ ಸೈಡು, ಅಲ್ಲಿ ಸೇವ್ ಆ್ಯಸ್ ಇಮೇಜ್ ಇದೆಯಲ್ಲ ಅದನ್ನು ನೀವು ಅಲ್ಟ್ರಾನ್ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಟು ಗ್ಯಾಲರಿ ಅಂತ ಕೊಟ್ಟರೆ ಇದು ಸೇವ್ ಆಗುತ್ತೆ. ಈಗ ನೋಡಿ ಫೈನಲ್ ಆಗಿ ನಮ್ಮದು ಯೂಟ್ಯೂಬ್ ತಮ್ನೇಲು ಈ ಥರ ರೆಡಿ ಆಯಿತು. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋ ಬೇಕಂದರೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಜೈ ಕರ್ನಾಟಕ ಮಾತೆ.